ಸುದೀಪ್ ಮಾತು ಸಂಚಲನಕ್ಕೆ ಕಾರಣವಾಗಿತ್ತು. ದರ್ಶನ್ ಹಾಗೂ ಸುದೀಪ್ ಇಬ್ರು ಒಳ್ಳೆ ಸ್ನೇಹಿತರು, ಯಾವುದೇ ಸ್ಟಾರ್ ವಾರ್ ಇಲ್ಲ ಅಂತ ನಟಿ ರಕ್ಷಿತಾ ಪ್ರೇಮ್ ಹೇಳಿಕೆ ಕೊಟ್ಟಿದ್ದಾರೆ. ನಾವೇನ್ ಜಗಳ ಆಡಿದ್ವಾ ಅಂತ ಸುದೀಪ್ ಹೇಳಿದ್ದಾರೆ. ಸುದೀಪ್ ಮಾತಿಗೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ. ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಎಲ್ಲ ಆರೋಗ್ಯಕರವಾಗಿರಬೇಕು. ಸುದೀಪ್ ಸೇರಿದಂತೆ ಎಲ್ಲರ ಹೋರಾಟ ಪೈರಸಿ ವಿರುದ್ಧ ಮಾತ್ರ ಅಂತ ರಕ್ಷಿತಾ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಯಾರಿಗೆ ಹಾಗೆ ಹೇಳಿದಾರೋ ಗೊತ್ತಿಲ್ಲ. ವಿಜಯಲಕ್ಷ್ಮಿ ಹೇಳಿರುವುದು ಸುದೀಪ್ಗಲ್ಲ ಅಂತ ರಕ್ಷಿತಾ ಪ್ರೇಮ್ ರಿಯಾಕ್ಟ್ ಮಾಡಿದ್ದಾರೆ. ಸುದೀಪ್ ಕೊಟ್ಟಂತ ಹೇಳಿಕೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಂಚಲನಕ್ಕೆ ಕಾರಣ ಆಗಿತ್ತು. ಆ ಹೇಳಿಕೆ ಬಗ್ಗೆ ರಕ್ಷಿತಾ ಪ್ರತಿಕ್ರಿಯೆ ಕೊಟ್ಟರು. ಸ್ಯಾಂಡ್ಲ್ವುಡ್ನಲ್ಲಿ ಈಗ ಫ್ಯಾನ್ ವಾರ್ ನಡೀತಾ ಇದೆ. ಈ ಹಲವಾರು ಫ್ಯಾನ್ ವಾರ್ಗಳನ್ನು ನೋಡ್ಕೊಂಡು ಬಂದಂತಹ ರಕ್ಷಿತಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಸುದೀಪ್ ಅವರು ಹುಬ್ಳಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಪೈರೇಸಿ ವಿಚಾರ ಇಟ್ಕೊಂಡು ಯುದ್ಧ ಮಾಡಬೇಕಾಗಿದೆ ಒಂದು ಗುಂಪಿನ ಮೇಲೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಏಕಲವ್ಯ ಮಾಡುವಾಗ ಆರ್ ಜೋಗಯ್ಯ ಮಾಡುವಾಗ ಐ ಹ್ಯಾವ್ ಫೇಸ್ ದಿಸ್ ಮಿಸರಬಲಿ ಕಣೋ. ನೀನು ಒಂದು ಲಿಂಕ್ ಹಾಕಿದ್ರೆ 20 ಲಿಂಕ್ ಆಲ್ರೆಡಿ ಬಂದಿರುತ್ತೆ. ಆ 20 ಲಿಂಕ್ ತೆಗಿವಾಗ ಇನ್ನೂ ಒಂದು 50 ಹಾಕಿರ್ತಾರೆ. ಆ್ಯಂಡ್ ಮೊದಲು ದೇರ್ ವಾಸ್ ಓನ್ಲಿ ಒನ್ ವೆಬ್ಸೈಟ್. ಆ ವೆಬ್ಸೈಟ್ಗಳ ಹೆಸರುಗಳು ತಗೊಳಕ್ಕೆ ನಾನು ಇಷ್ಟಪಡಲ್ಲ. ಒಂದು ವೆಬ್ಸೈಟ್ ಅವ್ರು ಚಾಲೆಂಜಲ್ಲಿ ಮಾಡ್ತಾರೆ ಅವರು. ಈಗ ಆ ಥರ ಒಂದು 100 ವೆಬ್ಸೈಟ್ಗಳು ಬಂದಿದೆ. ಪ್ರತಿ ಒಂದರಲ್ಲೂ ಒಂದೊಂದು ಲಿಂಕ್ ಹಾಕೊಂಡು ಹೋದರೆ ಜನ ಯಾಕೆ ಪೈರಸಿ ಹ್ಯಾಸ್ ಟು ಬಿ ಸ್ಟಾಪ್ಡ್ ಅಲ್ವಾ? ಅದರ್ವೈಸ್ ಪ್ರೊಡ್ಯೂಸರ್ಸ್ ಹೆಂಗೆ ಉದ್ಧಾರ ಆಗೋದು? ನೀನು ನಂಗೆ ಹೇಳು. ಸಿನಿಮಾ ಬಂದು ಥಿಯೇಟ್ರ್ಗಳಲ್ಲಿ ನೋಡಿ, ಏನಕ್ಕೆ ಮನೇಲಿ ಕ್ಯಾಮ್ರಲ್ಲಿ ಮೊಬೈಲ್ ಫೋನಲ್ಲಿ ನೋಡಬೇಕು? ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಡೆವಲಪ್ಮೆಂಟ್ ಅನಿಸುತ್ತೆ. ಸುದೀಪ್ ಅವರು ಅದ್ರ ಬಗ್ಗೆ ಮಾತಾಡಿದ್ರಲ್ಲಿ ನನಗೆ ತಪ್ಪೇ ಅನಿಸಲಿಲ್ಲ. ಐ ಥಿಂಕ್ ಅವ್ರ ಜೊತೆ ನಾವು ಒಗ್ಗಟ್ಟಾಗಿದ್ದು ಇದನ್ನು ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿ ಬ್ರೇಕ್ ಥ್ರೂ ಆಗಬೇಕು ಅಂತ ಅನಿಸುತ್ತೆ. ವಿಜಯಲಕ್ಷ್ಮಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆಂಗಳೂರಲ್ಲಿರುವಾಗ ಯಾರೂ ಮಾತಾಡಲ್ಲ, ದರ್ಶನ್ ಅವರು ಹೊರಗಡೆ ಇದ್ದಾಗ ಬೆಂಗಳೂರಲ್ಲಿದ್ದಾಗ ಯಾರೂ ಮಾತಾಡಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವೆರಡಕ್ಕೂ ಲಿಂಕ್ ಮಾಡಿ ಸುದೀಪ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ ನಂತರ ಟ್ರೋಲ್ ಮಾಡೋದು ಇದೆಲ್ಲ ಕೆಲಸಗಳು ಶುರುವಾಗುತ್ತೆ. ಸೊ ಇದನ್ನು ಮಾಡಿದಾಗ ಏನು ಅನ್ಸುತ್ತೆ ನಿಮ್ಗೆ ಈ ಥರ ನೋಡಿದಾಗ? ದರ್ಶನ್ ಅವ್ರ ಅಭಿಮಾನಿಗಳು ಏನಾದರೂ ಅವ್ರ ಬಗ್ಗೆ ಟ್ರೋಲ್ ಮಾಡಿದ್ದಾರೆ ಅಂತ ನಾನು ನಿಜವಾಗ್ಲೂ ನೋಡಿಲ್ಲ ಕಾಣೋ. ಆ್ಯಂಡ್ ಐ ಡೋಂಟ್ ಥಿಂಕ್ ದೇ ಜನರಲಿ ಹ್ಯಾವ್ ದ ಟೈಮ್ ಫಾರ್ ದ್ಯಾಟ್ ಅಂತ ನನಗೆ ಅನಿಸಲ್ಲ. ಬಟ್ ವಿಜಯ್ಗೆ ಏನೋ ಐ ನೋ ವೆರಿ ಪರ್ಸ್ನಲಿ, ಬಟ್ ಅವ್ರಿಗೆ ಬೇರೆ ವಿಚಾರ ಏನೋ ಹರ್ಟ್ ಆಗಿರುತ್ತೆ ಅನಿಸುತ್ತೆ. ಅವ್ರು ಅದ್ರ ಬಗ್ಗೆ ಮಾತಾಡಿದ್ರಲ್ಲಿ ನನಗೇನು ತಪ್ಪೇ ಅನಿಸಿಲ್ಲ. ವಿ ಹ್ಯಾವ್ ದ ರೈಟ್ ಆಫ್ ಸ್ಪೀಚ್. ಅವಳಿಗೆ ಏನಾದರೂ ಹರ್ಟ್ ಆಗಿದೆ, ಅವಳು ಅದನ್ನು ಹೇಳಿದಾಳೆ. ಬಟ್ ನನಗದು ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಹೇಳಿದಾಳೆ ಅಂತ ನನಗೆ ಅನಿಸಲಿಲ್ಲ ಕಣೋ. ಐ ಥಿಂಕ್ ಶೀ ಸ್ಪೋಕ್ ಅಬೌಟ್ ಅ ಡಿಫ್ರೆಂಟ್ ಥಿಂಗ್. ಆ್ಯಂಡ್ ನಾವು ಬಹುಶಃ ಅದು ಬ್ಯಾಕ್ ಟು ಬ್ಯಾಕ್ ಬಂದಿರೋದ್ರಿಂದ ಬಹುಶಃ ನಮ್ಗೆ ಹಂಗೆ ಅನಿಸ್ತಿದೆ ಅನಿಸುತ್ತೆ. ಐ ಥಿಂಕ್ ಫ್ಯಾನ್ಸ್ ಇಲ್ಲ ಅಂದರೆ ನಾವಿಲ್ಲ ಕಣೋ. ದ್ಯಾಟ್ ಈಸ್ ಒನ್ ಥಿಂಗ್. ಆಯಿತಾ? ಅಭಿಮಾನಿಗಳಿಲ್ಲ ಅಂದರೆ ನಾವು ಖಂಡಿತ ಇಲ್ಲ. ಒಂದೊಂದ್ಸಲ ಇಮೋಷನ್ಸ್ ಜಾಸ್ತಿ ಆಗಿ ಒಂದೊಂದ್ಸಲ ಓವರ್ಫ್ಲೋ ಆಗ್ಬೋದು. ಅದು ನಾನು ಬಹುಶಃ ನಾನು ತಪ್ಪು ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಅವ್ರ ಸಿನಿಮಾಗಳನ್ನು ಅವ್ರು ಬೆಳೆಸೋಕ್ಕೆ, ಅವ್ರ ಹೀರೋಗಳನ್ನು ಅವ್ರು ಬೆಳೆಸೋಕ್ಕೆ ಅವರೇ ತಾನೇ ಮುಂದೆ ಬಂದು ಮಾಡೋದು. ಅದರಲ್ಲಿ ನನಗೇನು ತಪ್ಪು ಅನ್ಸಲ್ಲ. ಫ್ಯಾನ್ ವಾರ್ ಅನ್ನೋದು ಡೆಫಿನೆಟ್ಲಿ ರಾಂಗ್ ಅನಿಸುತ್ತೆ ನನಗೆ. ಬಟ್ ಅವ್ರ ಸಿನಿಮಾಗಳನ್ನು, ಅವ್ರ ಹೀರೋ, ಅವ್ರ ಒಂದು ಐಡಲ್ ಸಿನಿಮಾಗಳನ್ನು ಅವರೇ ಬೆಳೆಸ್ಬೇಕಣ್ಣ. ವಿ ಕೆನಾಟ್ ಡೂ ದ್ಯಾಟ್. ನಮ್ಮ ಕರ್ತವ್ಯ ಏನು? ಸಿನಿಮಾ ಒಂದು ಥಿಯೇಟ್ರಿಗೆ ಬರೋದು ಮಾತ್ರ ನಮ್ಮ ಜವಾಬ್ದಾರಿ. ಅದಾದಮೇಲೆ ಅವ್ರಿಗೆ ಬಿಟ್ಟಿರೋದಲ್ವ ಅದೆಲ್ಲ. ಅವರಿಲ್ಲ ಅಂದರೆ ನಾವಿಲ್ಲ. ನೀವು ದರ್ಶನ್ ಸರ್ ಅವರ ಅಭಿಮಾನಿ ಕೂಡ ಹೌದು, ಸುದೀಪ್ ಸರ್ ಅವರ ದರ್ಶನ್ ಸರ್ ಅವರ ಫೇವರೇಟ್ ಹೀರೋಯಿನ್ ಕೂಡ ಹೌದು, ಸುದೀಪ್ ಅವರ ಫೇವರೇಟ್ ಹೀರೋಯಿನ್ ಕೂಡ ಹೌದು. ಐ ಲವ್ ದ ವೇ ದರ್ಶನ್ ಆಲ್ಸೋ ವರ್ಕ್ಸ್ ಆಸ್ ಅನ್ ಆ್ಯಕ್ಟರ್. ನಂಗೆ ಕಾಟೇರ ಒಂದು ಸಿನಿಮಾ, ಐ ಲವ್ ದ್ಯಾಟ್ ಫಿಲ್ಮ್. ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ಈ ಥರ ಈ ಸಿನಿಮಾಲ್ಲಿ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ವಾಟ್ ಅ ಸೀನಿಯರ್, ವಾಟ್ ಅ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅದು. ಐ ಥಿಂಕ್ ನಂಗೆ ಮ್ಯಾಕ್ಸ್ ಬಗ್ಗೆನೂ ಹಾಗೆ ಅನಿಸಿದ್ದು ಸುದೀಪ್ ಅವ್ರಿಗೆ ನೋಡಿದಾಗ. ಆ್ಯಂಡ್ ದೇ ಹ್ಯಾವ್ ಬೋತ್ ಕಮ್ ಅ ಜರ್ನಿ ಆಫ್ 20-22 years ಕಣೋ. ಸೊ ಐ ಥಿಂಕ್ ದೇ ಹ್ಯಾವ್ ಬೋತ್ ಗ್ರೋನ್ ಮೆಚೋರ್ಡ್ಲಿ ಬ್ಯೂಟಿಫುಲಿ ಇನ್ ದಿಯರ್ ಓನ್ path ಅನ್ಸುತ್ತೆ. Here's wishing both of them a great another 25 years to come. ಕೊನೆಗೊಂದು ಪ್ರಶ್ನೆಗಳು, ಇಂಥ ಗುಂಪೆ ಮಾಡುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಸುದೀಪ್ ಅವರ ಸಿನಿಮಾ ಅಂತ ಬಂದಾಗ ಯಾವುದೇ ಸಿನಿಮಾ ಬಂದರೂ ಕೂಡ ಅದನ್ನು ತಕ್ಷಣಕ್ಕೆ ಪೈರೇಸಿ ಮಾಡಿ ಅದನ್ನು ಆ ಸಿನಿಮಾಕ್ಕೆ ಲಾಸ್ ಮಾಡುವಂಥ ಕೆಲಸವನ್ನು ಒಂದು ಗುಂಪಂತೂ ಮಾಡ್ತಿರೋಂಥ ಕೆಲಸವಂತೂ ಮಾಡ್ತಾ ಇದೆ, ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಸೊ ಹಾಗಾಗಿ ಅಂಥ ಒಂದು ಟೀಮ್ಗೆ ಏನು ಹೇಳ್ತೀವಿ? ಇದು ನಂಗೆ ಪ್ರೇಮ್ ಅವರು ಹೇಳಿದ್ರು ಲಾಸ್ಟ್ ಮ್ಯಾಕ್ಸ್ ಬಂದಾಗ ಕೂಡ ಇದೇ ಥರ ಆಯಿತು ಅಂತ. ಬಟ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ಪೈರಸಿ ಇಸ್ ಕನ್ಸರ್ನಿಂಗ್ ಒನ್ ಪರ್ಟಿಕ್ಯುಲರ್ ಹೀರೋ ಅಂತ ನನಗೆ ಅನಿಸಲ್ಲ. ಐ ಥಿಂಕ್ ಇಟ್ಸ್ ಅಂದರೆ ಇದು ಎವ್ರಿ ಹೀರೋ ಫೇಸ್ ಮಾಡೋ ವಿಚಾರ, ಎವ್ರಿ ಸಿನಿಮಾ ಫೇಸ್ ಮಾಡೋ ವಿಚಾರ, ಎವ್ರಿ ದೊಡ್ಡ ಸಿನಿಮಾ ಫೇಸ್ ಮಾಡೋ ವಿಚಾರ ಅನಿಸುತ್ತೆ. ಬಟ್ ನಿನ್ನೆ ನಾನು ಯಾರೋ ಹತ್ರ ಮಾತಾಡ್ತಾ ಇದ್ದೆ. ಐ ವಾಸ್ ಸ್ಪೀಕಿಂಗ್ ಟು ತನಿಷಾ. ಅವಳು ಕೋಣ ಬಗ್ಗೆ ನಂಗೆ ಹೇಳ್ತಾ ಇದ್ಲು. ಅವಳು ಹೋಗ್ಬಿಟ್ಟು ನಿನ್ನೆ ಒಂದು ಕಂಪ್ಲೇಂಟ್ ಕೊಟ್ಲಂತೆ ಪೊಲೀಸ್ ಸ್ಟೇಷನಲ್ಲಿ. ಸೊ ದಿಸ್ ಇಸ್ ನಾಟ್ ಅಬೌಟ್ ಅ ಬಿಗ್ ಆರ್ ಅ ಸ್ಮಾಲ್ ಫಿಲ್ಮ್ ಆರ್ ಅ ಪರ್ಟಿಕ್ಯುಲರ್ ಹೀರೋ. ಐ ಥಿಂಕ್ ದಿಸ್ ಪೈರಸಿ ಈಸ್ ಇದು ಸಂಬಂಧಪಟ್ಟಿರೋದು ಪೂರ್ತಿ ಇಂಡಸ್ಟ್ರಿಗೆ ಅನಿಸುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಸುದೀಪ್ ಅವ್ರ ಜೊತೆನೇ ನಿಂತ್ಕೊಂಡು ವಿ ಶುಡ್ ಡೆಫಿನೆಟ್ಲಿ ಫೈಟ್ ಫಾರ್ ಇಟ್. ಥ್ಯಾಂಕ್ ಯು. ಇದಿಷ್ಟು ರಕ್ಷಿತಾ ಪ್ರೇಮ್ ಅವರ ಮಾತುಗಳು. ಕ್ಯಾಂಪ್ ಪರ್ಸನ್ ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ್ ಸೋಡಿ, ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.